ಎಲ್ಲರಿಗೂ ನಮಸ್ಕಾರ. ಕೊನೆಗೂ ದಾವಣಗೆರೆ ಮೈಲಾರಲಿಂಗೇಶ್ವರ ದೇವಸ್ಥಾನ ಓಪನಿಂಗ್ ಆಗ್ತಿದೆ. ಸುಮಾರು 10-12 ವರ್ಷ ಆಯ್ತು ದೇವಸ್ಥಾನ ಕಟ್ಟಕ್ ಸ್ಟಾರ್ಟ್ ಮಾಡಿ. ಅದು ಬೇಗನೆ ಆಗ್ತಿತ್ತು. ಇದು ಏನಂದ್ರೆ ಕಲ್ಲಿನಿಂದ ಪ್ರತಿಯೊಂದು ಸಹ ಕಲ್ಲಿನಿಂದನೇ ಕೆತ್ತನೆ ಮಾಡಿಸಿರೋದಿದ್ದು. ಹಾಗಾಗಿ ಇಷ್ಟು ವರ್ಷ ಟೈಮ್ ಆಯ್ತು. PU ಕಾಲೇಜಿಗೆ ಹೋಗ್ತಿದ್ದಾಗಿಂದ ನೋಡ್ತಾ ಇದ್ದೀನಿ. ಈಗ ಕಾಲೇಜ್ ಮುಗಿದು ಈಗ ಕೆಲ್ಸಕ್ಕೆ ಹೋಗ್ತೀನಿ. ಈಗ ದೇವಸ್ಥಾನ ಓಪನಿಂಗ್ ಆಗ್ತಿದೆ. 9ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ಮೈಲಾರಲಿಂಗೇಶ್ವರ ಸ್ವಾಮಿ ಮತ್ತು ಗಂಗಾ ಮಾಳಮ್ಮ ಸಂಪಿಗೆ ಸಿದ್ದೇಶ್ವರ ಸ್ವಾಮಿಗಳ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅದ್ರ ಜೊತೆ ಕಲಶ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇದೆ, ಪ್ರಸಾದದ ವ್ಯವಸ್ಥೆ ಇದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. ಏನಂದ್ರೆ ಕಾರ್ಯಕ್ರಮ 4ನೇ ತಾರೀಕಿಂದ ಸ್ಟಾರ್ಟ್ ಆಗಿತ್ತು. ಕಲಶ ಕುಂಭ ಇವೆಲ್ಲ ಆಗಿದೆ. ಬಟ್ ನಾನು ಹೊರಗಡೆ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದ ಕಾರಣದಿಂದ ಮಾಡಕ್ಕಾಗ್ಲಿಲ್ಲ, ವಿಡಿಯೋಸ್ ನ ಮಾಡಿಲ್ಲ. ಸೊ ನೀವು ಆ ವಿಡಿಯೋಸ್ನೆಲ್ಲ ಸ್ಫೂರ್ತಿ ಸನ್ಶೈನ್ ಚಾನಲ್ ನಲ್ಲಿ ಹಾಕಿದ್ದಾರೆ, ಅದನ್ನ ನೋಡ್ಬೋದು ನೀವು ಅದನ್ನ. ಸೊ ಅಲ್ಲಿಂದ ಮಿಸ್ ಆಗಿತ್ತಂತ ಕಾರಣದಿಂದ ನಾನು ಇವತ್ತೆಲ್ಲ ಹೋಮ ನಡೀತಾ ಇದೆ. ಈಗೆಲ್ಲ ಹೊರಗಡೆ ಹೋಗಿ ತೋರಿಸ್ಕೊಂಡ್ ಬರ್ತೀನಿ ನಾನು ನಿಮಗೆ. ನಾಳೆ ಬೆಳಿಗ್ಗೆನೆ ಪ್ರಾಣ ಪ್ರತಿಷ್ಠಾಪನೆ ಇದೆ. ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಾನು. ಬಾಕಿ ಹಳೆ ವಿಡಿಯೋಸ್ ಇದಾವಲ್ಲ ಅವ್ರ ಚಾನಲ್ ಹೋದ್ರೆ ನಿಮಗೆ ಗೊತ್ತಾಗುತ್ತೆ, ಎಲ್ಲ ಸಿಗುತ್ತೆ. ಬನ್ನಿ ಒಳಗೆ ಹೋಗೋಣ. ನೋಡ್ಬೋದು ಇಲ್ಲೆಲ್ಲ ಪೂರ್ತಿ ಕಲ್ಲಿನಿಂದ ಕೆತ್ತನೆ ಆಗಿರೋ ದೇವಸ್ಥಾನ ಇದು. ಇಲ್ಲೂ ಕೂಡ ಸಿಮೆಂಟ್ ಆಗ್ಲಿ ಮರಳಾಗ್ಲಿ ಏನು ಬಳಸಿಲ್ಲ. ಎಲ್ಲ ಅದ್ರ ಜೊತೆಗೆ ಆಧುನಿಕ ಉಪಕರಣಗಳನ್ನ ಯೂಸ್ ಮಾಡಿದ್ದಾರೆ. ಬರೀ ಕೈ ಕೆತ್ತನೆ ಅಷ್ಟೇ ಅಲ್ಲ, ಆಧುನಿಕ ಉಪಕರಣಗಳನ್ನು ಸಹ ಉಪಯೋಗಿಸಿ ಮಿಷಿನ್ಸ್, ಕಟಿಂಗ್ ಮಿಷಿನ್ಸ್ ಎಲ್ಲ ಯೂಸ್ ಮಾಡಿದ್ದಕ್ಕೇನೆ ಇಷ್ಟು ನೀಟಾಗಿ ಬಂದಿದೆ. ಬರೀ ಕೆತ್ತನೆ ಆಗಿದೆ, ಇನ್ನೂ ಸುಮಾರು ವರ್ಷ ಬೇಕಾಗ್ತಿತ್ತು ನಮಗೆ. ಆದ್ರೂ ಕೂಡ 10-12 ವರ್ಷ ಅಂದ್ರೆ ಏನ್ ಕಮ್ಮಿ ಏನಲ್ಲ, ಇದೇ ಜಾಸ್ತಿ ಆಯ್ತು. ನಾಳೆ ಬೆಳಿಗ್ಗೆ 8 ಗಂಟೆಗೆ ಪ್ರಾಣ ಪ್ರತಿಷ್ಠಾಪನೆ ಇದೆ. ಶುಕ್ರವಾರ ಮೇ 9ನೇ ತಾರೀಕು. ಸೊ ಅವತ್ತು ಆ ದಿನ ನನಗೂ ಕೂಡ ಒಂದು ಸ್ಪೆಷಲ್ ಇದೆ, ಬಟ್ ಹೇಳಲ್ಲ, ನಾಳೆ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ಒಳಗಡೆಗೆ ಅಲ್ಲಿ ಹೋಮ ನಡೀತಾ ಇದೆ. ಮತ್ತೆ ಮೂರ್ತಿಗಳು ಇದಾವಲ್ಲ, ಪ್ರಾಣ ಪ್ರತಿಷ್ಠಾಪನೆ ಆಗ ಮೂರ್ತಿಗಳು ಅಲ್ಲಿದೆ. ಮೈಲಾರಲಿಂಗೇಶ್ವರ ಸ್ವಾಮಿದು ಮತ್ತೆ ಗಂಗಾ ಮಾಳಮ್ಮ ದೇವಿದು, ಸಂಪಿಗೆ ಸಿದ್ದೇಶ್ವರ ಸ್ವಾಮಿದು ಸಹ ಮೂರ್ತಿ ಎಲ್ಲ ಇದೆ. 3 ಕೂಡ ನಾಳೆ ಬೆಳಿಗ್ಗೆ ಪ್ರತಿಷ್ಠಾಪನೆ ಆಗುತ್ತೆ. ಅದ್ರ ಜೊತೆಗೆ ದೇವಸ್ಥಾನದ ಕಳಸ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಅದೆಲ್ಲ ಅಪ್ಡೇಟ್ ಮಾಡ್ತಿರ್ತೀನಿ. ನಮ್ಮ ಜೊತೆಗೆ ಇನ್ನೂ ನಮ್ಮ ಸ್ನೇಹಿತರು ಇದ್ದಾರೆ, ಸ್ಫೂರ್ತಿ ಸನ್ಶೈನ್ ಮತ್ತೆ ಜಯಂತ ಅಂತ, ಅವರು ಸಹ ಇಲ್ಲೇ ಇದ್ದಾರೆ. ಸ್ಫೂರ್ತಿ ಸನ್ಶೈನ್ ಅವರು ನಂದು ವಿಡಿಯೋ ಮಾಡ್ತಿರೋದೀಗ. ಸೊ ಹಾಗಾಗಿ ಅವ್ರನ್ನ ತೋರ್ಸಕ್ ಆಗಲ್ಲ, ಬೇಕಿದ್ರೆ ಅವರು ಸೆಲ್ಫಿ ವಿಡಿಯೋ ಮಾಡಿದಾಗ ತೋರಿಸ್ತೀನಿ. ಈಗ ಜಯಂತ್ ಅವ್ರಿಗೆ ಕೊಟ್ಟಿದ್ದೀನಿ ಕ್ಯಾಮ್ರಾನ. ನಮ್ಮ ಸ್ಫೂರ್ತಿ ಸನ್ಶೈನ್ ದೇವ್ರು ಕೊಟ್ಟ ಅಕ್ಕ, ಇವರೇ ಎಲ್ಲ ಅಪ್ ಟು ಡೇಟ್ ಎಲ್ಲ ವಿಡಿಯೋಸ್ ಮಾಡಿದ್ದಾರೆ. 4ನೇ ತಾರೀಕಿಂದ ಹಿಡಿದು ಇಲ್ಲಿ ತನಕ ಎಲ್ಲ ಅಪ್ಡೇಟ್ ವಿಡಿಯೋಸ್ ಕೊಟ್ಟಿರೋದೇ ಇವರು. ನಾನು ಇವತ್ತು ಬಂದಿರೋದು. ನಾನು ಔಟ್ ಆಫ್ ಸ್ಟೇಷನ್ ಇದ್ದಿದ್ದ ಕಾರಣದಿಂದ ನಾನು ವಿಡಿಯೋ ಮಾಡಿಲ್ಲ. ಕುಂಭ ಆಗಿದ್ದು, ಕಳ್ಸ ಆಗಿದ್ದು, ಮೆರವಣಿಗೆದು ಪ್ರತಿಯೊಂದು ಸಹ ಇವ್ರ ಅಕೌಂಟ್ ಅಲ್ಲಿ ಇದೆ, ಇವ್ರ ಚಾನಲ್ ಅಲ್ಲಿ ಇದೆ, ಸ್ಫೂರ್ತಿ ಸನ್ಶೈನ್ ಅಂತ. ಹೋಗಿ ನೋಡಿ. ಇಲ್ಲಿಂದ ಏನಿದೆ ನನ್ನ ಚಾನಲ್ ನೋಡಿ, ಆಮೇಲೆ ಟೈಮ್ ಇದ್ರೆ ಇವ್ರ ಚಾನಲ್ ಅಲ್ಲೂ ನೋಡಿ. ಸ್ಫೂರ್ತಿ ಶೈನ್ ಅಂತ ಸ್ವಲ್ಪ ಮಿಸ್ ಆಯ್ತು. ಸ್ಫೂರ್ತಿ ಸನ್ಶೈನ್ ಅಲ್ಲ, ಓಕೆ, ಸ್ಫೂರ್ತಿ ಶೈನ್ ಅಂತ. ಮತ್ತೆ ಕೆಲಸ ಮೆರವಣಿಗೆ ಅದ್ದೂರಿ ಆಗಿತ್ತು. ಎಲ್ಲ ನಮ್ಮ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೆದ್ವು. ಎಲ್ಲಾ ಕಲಾ ತಂಡಗಳು ಬಂದಿದ್ವು. ತುಂಬಾ ಚೆನ್ನಾಗಿದೆ ವಿಡಿಯೋ, ಹೋಗಿ ನೋಡಿ. ನಮ್ಮ ದೇವಸ್ಥಾನದ ಪ್ರತಿಷ್ಠಾಪನೆ ಮುಂದೆ ಕಳಸ ಕುಂಭಕ್ಕೆ ಯಾರೆಲ್ಲ ಬಂದಿದ್ವಿ, ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಹೋಗಿ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಹೋಮ ನಡೀತಾ ಇದೆ. ಸೊ ಇದೆಲ್ಲ ಪೂರ್ಣಾಹುತಿ ಆಗ ಟೈಮ್ ಹತ್ರ ಇದೆ. ರಾಕಿ ಅವ್ರು ಶೇರ್ ಮಾಡ್ಕೊಳ್ತಾರೆ, ಬನ್ನಿ ಹೋಗೋಣ.
ಗೈಸ್ ನೋಡಿ, ಇವೆಲ್ಲ ಪಂಚಲೋಹಗಳು. ದೇವರುಗಳ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ರೆ ಇವನ್ನೆಲ್ಲಾನು ಹಾಕ್ತಾರೆ. ದೇವ್ರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಅಲ್ವಾ ಸಂದ್ರೆ, ಅವನ್ನೆಲ್ಲ ಹಾಕಿದ್ಮೇಲೆ ಅವನ್ನ ಇವಾಗ ರಾತ್ರಿ ಎಲ್ಲ ಈಗ ಹೋಮದಲ್ಲಿ ಪೂಜೆ ಮಾಡ್ಬೇಕಾದ್ರೆ ಇವನ್ನೆಲ್ಲ ಇಟ್ಟು ಇವನು ಸಹ ಪೂಜೆ ಮಾಡ್ತಿದ್ದಾರೆ ಇಲ್ಲಿ ಕೂರಿಸಿ. ಬೆಳಗ್ಗೆ ಹಾಕ್ಲಿಕ್ಕೆ ಇವಾಗೆಲ್ಲ ಪೂಜೆ ಮಾಡ್ತಾ ಇದ್ದಾರೆ. ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಆಗದಿದೆ ಕಳಸ. ತುದಿಗಿರುತ್ತೆ ಗೊತ್ತಾ ಮೇಲೆ ಕಳಸ, ದೇವಸ್ಥಾನ ತುದಿ ಮೇಲೆ. ಆಲ್ಮೋಸ್ಟ್ ಎಲ್ಲ ಕ್ಲಿಪ್ಸ್ನ ತಗೊಂಡಿದ್ದೀನಿ ನಾನೀಗ. ನಾಳೆ ಬೆಳಗ್ಗೆ ಪ್ರಾಣ ಪ್ರತಿಷ್ಠಾಪನೆ ಇದೆ. ಸೊ ಈಗೆಲ್ಲ ಹೋಮ ಎಲ್ಲ ನಡೀತಾ ಇದೆ. ಪೂರ್ಣಾಹುತಿ ಆದ್ರೆ ಹೋಮ ಎಲ್ಲ ಮುಗಿತಂತ ಅರ್ಥ. ಪೂರ್ಣಾಹುತಿ ಆಗ್ತಿದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ ಪೂರ್ಣಾಹುತಿ ಆಗುತ್ತೆ. ಸ್ವಾಮಿಯ ಪ್ರತಿಷ್ಠಾಪನೆ ಆಗ್ಲಿಕ್ಕಿದೆ. ಹಾಗಾಗಿ ಬಂಗಾರ ಬೆಳ್ಳಿ ನವರತ್ನ ಯಾರು ಕೊಡೋದಿದ್ರೆ 7:30 ಒಳಗಡೆ ಬೆಳಗ್ಗೆ ಕೊಡಬೇಕಾಗಿ ಸೂಚನೆ. ಮಿಸ್ಟರ್ ರಾಕಿ ಡಿವಿಜಿ, ಮಿಸ್ಟರ್ ರಾಕಿ ಡಿವಿಜಿ ಬಾರ ನೀನು ನಾಚ್ಕಂತ. ನಾನು ಬೆಳಗ್ಗೆ ಸಿಗೋಣ, ಬಾಯ್. ಕ್ಯಾಪ್ಸಿಕಮ್ ಏನಕ್ಕೆ ಮಾಡ್ತಾ ಇದ್ದೀರಾ? ಪಲ್ಯಕ, ಸಾಂಬಾರಿಗ? ಬ್ರದರ್ ನೀವು ಯಾವ ಊರರು? ಶಾಮನೂರು. ನಿಮ್ಗೆ ಅಂದ್ರೆ ಅಡುಗೆದು ಏನು ಹೆಸರು? ನಮ್ಮ ಮನೆಯವರು ರವಿ ಮತ್ತೆ ಚಿನ್ನಿ ಇವಾಗ ಬಂದ್ರು. ನಾವು ದೇವಸ್ಥಾನದೆಲ್ಲ ಒಳಗಡೆ ಹೋಗಿ ಹೋಮ ಆಗೋ ತನಕ ಇದ್ದಿ ಇವಾಗ ಬಂದರೆ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ನಿಮಗೆ, ಸಪೋರ್ಟ್ ಮಾಡಿ. ಸೂಪರ್. ಆದಷ್ಟು ಕನ್ನಡಿಗರನ್ನು ಕನ್ನಡ ಯೂಟ್ಯೂಬ್ ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.